ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ಬೆಳಗ್ಗೆ 11 ಗಂಟೆಯ ಬಳಿಕ ಚೆನ್ನಮ್ಮರ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ. ನೆಲಮಂಗಲ ಕ್ರಾಸು, ಸೋಲೂರು ಕ್ರಾಸು, ಮರೂರು ಹ್ಯಾಂಡ್ ಪೋಸ್ಟು, ಕುಣಿಗಲ್ ಕ್ರಾಸು, ಬೆಳ್ಳೂರು ಕ್ರಾಸು, ಕದಬಳ್ಳಿ ಕ್ರಾಸು, ಹಿರಿಸಾವೆ ಕ್ರಾಸು, ಚನ್ನರಾಯಪಟ್ಟಣ, ಎಲೆಯೂರು ಶಾಂತಿಗ್ರಾಮ, ಬೂನಹಳ್ಳಿ ಕ್ರಾಸು, ಹಾಸನ ಡೈರಿ ಸರ್ಕಲ್ಲು, NR ಸರ್ಕಲ್ಲು, ಮೊಸಳೆ ಹೊಸಹಳ್ಳಿ ಮಾರ್ಗ. ರಾತ್ರಿ ಹೊಳೆನರಸೀಪುರದ ರೇವಣ್ಣವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 7ರಿಂದ 9:30ರವರೆಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 11:30ಕ್ಕೆ ಹಳೆಕೋಟೆಯನ್ನು ತಲುಪಲಿರುವಂಥದ್ದು ಪಾರ್ಥಿವ ಶರೀರ. ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ತಯಾರಿ ಆಗಿದೆ. ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಸನ ಹೊಳೆನರಸೀಪುರಕ್ಕೆ ಅಂತಿಮ ದರ್ಶನಕ್ಕೆ ಅಂತ ಪಾರ್ಥಿವ ಶರೀರವನ್ನು ತರಲೇಬೇಕು ಅನ್ನೋದು ಅವರ ಅಭಿಮಾನಿಗಳು, ಕಾರ್ಯಕರ್ತರ ಬೇಡಿಕೆ, ಒತ್ತಾಯ ಕೂಡ ಆಗಿತ್ತು. ನಾವುಗಳು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು, ಇಲ್ಲೊಂದು 10 ನಿಮಿಷ ಆದರೂ ಪರವಾಗಿಲ್ಲ, ಇಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಬೇಕು ಅಂತ ಅದರಂತೆಯೇ ಹಾಸನದಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನದ ನಂತರ ಅಂದರೆ 1-2 ಗಂಟೆಯ ನಂತರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗತ್ತೆ. ಅದಕ್ಕೆ ಅಂತ ಕುಟುಂಬಸ್ಥರು, ರೇವಣ್ಣ ಅವರ ಆಯ್ಕೆ ಅಂತ ಜಾಗ ಎಲ್ಲ. ಕಾರಣ ಏನು ಅಂತ ಅಂದರೆ, ಯಾವಾಗಲೂ ಕೂಡ ಮನೆ ದೇವರು ಹರದನಹಳ್ಳಿಯ ಈಶ್ವರ ಮತ್ತು ಮಾವಿನಕೆರೆಯ ರಂಗನಾಥ, ಈ 2 ದೇವರು ಅಂತಂದರೆ ಚೆನ್ನಮ್ಮ ಮತ್ತು ದೇವೇಗೌಡರಿಗೆ ಅಪಾರವಾದಂಥ ಭಕ್ತಿ ಮತ್ತು ನಂಬಿಕೆ. ಯಾವಾಗಲೂ ಯಾವುದೇ ಹಬ್ಬ ಹರಿದಿನ ವಿಶೇಷ ಸಂದರ್ಭಗಳಲ್ಲಿ ಅಲ್ಲಿಗೆ ತೆರಳಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗ್ತಾಯಿದ್ರು. ಹಾಗಾಗಿ ಅಲ್ಲಿಗೆ, ಅದೇ ಜಾಗದ ಮಧ್ಯದಲ್ಲಿಗೆ ಅಂತಿಮ ವಿಧಿವಿಧಾನಗಳು, ಅಂತ್ಯ ಸಂಸ್ಕಾರ ನೆರವೇರಿಸಬೇಕು ಅಂತ ರೇವಣ್ಣ ಅವರು ಹೇಳಿರೋದಂತೆ. ಅವರೇ ಆಯ್ಕೆ ಮಾಡಿದ್ದಾರೆ ಜಾಗವನ್ನು ಕೂಡ. ಅದೇ ಜಾಗ ಇಷ್ಟ ತಾಯಿಗೆ, ಹಾಗಾಗಿ ಕೊನೆ ಕಾಲ ಅಲ್ಲೇ ಇರಲಿ ಅನ್ನೋದು ಅವರ ಒಂದು ನಂಬಿಕೆ, ಆಸೆ. ಅದರಂತೆಯೇ ಅಲ್ಲಿಗೆ ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅನೇಕರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. 11 ಗಂಟೆ ಅಷ್ಟೊತ್ತಿಗೆಲ್ಲ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಬೆಂಗಳೂರಿನಿಂದ ಹಾಸನಕ್ಕೆ. ಈ ಕಡೆ ಕುಮಾರಸ್ವಾಮಿ ಅವರಿಗೆ ಪ್ರತಿಯೊಬ್ಬರೂ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಂತು ಧೈರ್ಯ ಹೇಳಬೇಕಾಗತ್ತೆ. ನೋವು ದುಃಖ ಅನ್ನೋದು ಇದ್ದೇ ಇರತ್ತೆ. ಅನೇಕ ಮಠದ ಮಠಾಧಿಪತಿಗಳು, ಅವರ ಕುಟುಂಬಸ್ಥರು, ಪರಿಚಯಸ್ಥರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಧೈರ್ಯ ಹೇಳೋದು, ಸಾಂತ್ವನ ಹೇಳೋದು, ಈ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ನೀವು ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ, ಇದು ದೇವೇಗೌಡರ ನಿವಾಸ, ಪದ್ಮನಾಭನಗರ. ಅಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಸದ್ಯಕ್ಕಿದೆ. ಅದಾದ ನಂತರ ಮೈದಾನಕ್ಕೆ ಶಿಫ್ಟ್ ಮಾಡ್ತಾರೆ. ಅದಾದ ನಂತರ ನೀವು 2ನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅಂತಿಮ ಯಾತ್ರೆಗೆ ವಾಹನ ಕೂಡ ರೆಡಿ ಆಗಿದೆ. ಹೂವಿನ ಅಲಂಕಾರವನ್ನೆಲ್ಲ ಮಾಡಲಾಗ್ತಾ ಇದೆ. ಅದೇ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನು ಪ್ರಾರಂಭಿಸಲಾಗತ್ತೆ. ಈಗಾಗಲೇ ರಸ್ತೆಯ ಮಾರ್ಗ ಮತ್ತು ಅಲ್ಲಿ ಬದಲಿ ರಸ್ತೆಯ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಮಾಡಿ ಆಗಿದೆ. ನೋಡಿ, ಇವತ್ತು ನಾವು 95-96 ವರ್ಷ ದೇವೇಗೌಡರಿಗೆ ಅಂತ ಹೇಳ್ತೀವಿ. ಗೌಡರ ಈ ದೀರ್ಘಾಯುಷ್ಯನ ಹಿಂದಿನ ದೊಡ್ಡ ಶಕ್ತಿಯೇ ಗೌಡ್ತಿ. SSLCವರೆಗೆ ಓದಿದ್ರು ಕೌಟುಂಬಿಕ ಜೀವನವನ್ನು ಚೆನ್ನಮ್ಮ ಅವರು ಡಾಕ್ಟರೇಟ್ ಮಾಡಿದವರಂತೆ ನಿಭಾಯಿಸ್ತಾರೆ. ರಾಜಕೀಯ ಜಂಜಾಟದ ನಡುವೆಯೂ ದೇವೇಗೌಡರ ದೀರ್ಘಾಯುಷ್ಯದ ಹಿಂದಿನ ಗುಟ್ಟು ಇದೇ ಚೆನ್ನಮ್ಮ ಅವರು. ತಾವು ಮದುವೆ ಆದ ದಿನದಿಂದಲೂ ತಮ್ಮ ಪತಿ ದೇವೇಗೌಡರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದರು. ಆಗಿನ್ನೂ ರಾಜಕೀಯದಲ್ಲಿ ಚಿಗುರೊಡೆಯುತ್ತಾ ಇದ್ದ ದೇವೇಗೌಡರಿಗೆ ಸಾಕಷ್ಟು ಸವಾಲುಗಳಿದ್ವು. ಅವುಗಳನ್ನೆಲ್ಲ ನಿಭಾಯಿಸುವುದರಲ್ಲೇ ದೇವೇಗೌಡರು ದಿನ ಎಲ್ಲ ಕಳೆದು ಹೋಗ್ತಾಯಿದ್ರು. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದಕ್ಕೆ ಸಮಯನೇ ಸಿಗ್ತಾ ಇರಲಿಲ್ಲ. ಆದರೆ ಇದರ ಬಗ್ಗೆ ಎಲ್ಲ ಗಮನ ವಹಿಸ್ತಾ ಇದ್ದಿದ್ದು ಚೆನ್ನಮ್ಮ ಅವರು. ದೇವೇಗೌಡರು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋಕ್ಕೆ ನೆನಪಿಸ್ತಾ ಇದ್ದರು. ಅವರಿದ್ದಲ್ಲಿಗೆ ಮನೆ ಊಟವನ್ನು ಕಳಿಸ್ಕೊಡ್ತಾಯಿದ್ರು. ದೇವೇಗೌಡರಿಗೆ ರಾಗಿ ಮುದ್ದೆ ಸೊಪ್ಪಿನ ಸಾರು ಅಂತಂದರೆ ಭಾರಿ ಅಚ್ಚುಮೆಚ್ಚು. ಅದೇ ಅವರ ಆರೋಗ್ಯದ ಗುಟ್ಟು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಚೆನ್ನಮ್ಮ ಅದಕ್ಕೆ ಪೂರಕವಾಗಿ ಅಡುಗೆ ಮಾಡ್ತಾಯಿದ್ರು. ಆಪ್ತರು ಗೌಡರನ್ನ ಮನೆಗೆ ಊಟಕ್ಕೆ ಅಂತ ಆಹ್ವಾನಿಸಿದಾಗಲೆಲ್ಲ ಮುದ್ದೆ ಸೊಪ್ಪಿನ ಸಾರನ್ನೇ ಮಾಡಿ ಉಣಬಡಿಸ್ತಾಯಿದ್ರು.
ದೇವೇಗೌಡರು ಇವತ್ತು ನಾವು ಹೇಳ್ತೀವಿ ನೋಡ್ರಿ, ಈ ವಯಸ್ಸಿನಲ್ಲೂ ಏನು ಶಕ್ತಿ, ಏನು ತಾಕತ್ತು, ಏನು ಗಡ್ಸು ಅಂತ. ಅದಕ್ಕೆಲ್ಲ ಕಾರಣ ಅವರ ಜೀವನ ಶೈಲಿ. 72 ವರ್ಷ ಒಟ್ಟಿಗೆ ಜೀವನ ಮಾಡಿದ್ದಾರೆ ಅಂತಂದರೆ ದೇವೇಗೌಡರಿಗೆ ಏನು ಇಷ್ಟ, ಏನು ಕಷ್ಟ, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟೊತ್ತಿಗೆ ತಿನ್ನಬೇಕು, ಎಲ್ಲವನ್ನ ನೋಡ್ಕೊಳ್ತಾ ಇದ್ದಿದ್ದೆ ಚೆನ್ನಮ್ಮ ಅವರು. ಎಲ್ಲವನ್ನೂ ನೋಡ್ಕೊಳ್ತಾ ಇದ್ದಿದ್ದೆ ಚೆನ್ನಮ್ಮ ಅವರು. ಎಲ್ಲೇ ಇರಲಿ ಅಲ್ಲಿಗೆ ಊಟ ಕಳಿಸ್ಕೊಡ್ತಾಯಿದ್ರು. ರಾಗಿ ಮುದ್ದೆ ಅಂದರೆ ದೇವೇಗೌಡರಿಗೆ ಇಷ್ಟ. ಸೊಪ್ಪು ಸಾರು, ಸೊಪ್ಪು ಸಾಂಬಾರು ಅಂದರೆ ದೇವೇಗೌಡರಿಗೆ ಅಚ್ಚು ಮೆಚ್ಚು. ಅದನ್ನು ಎಲ್ಲೇ ಇದ್ದರೂ ಕಳಿಸ್ಕೊಡ್ತಾ ಇದ್ದಿದ್ದು ಚೆನ್ನಮ್ಮ ಅವರು. ಟೈಮಿಗೆ ತಿಂದು ಇವತ್ತು ದೇವೇಗೌಡರು ಆರೋಗ್ಯವಾಗಿ ದೀರ್ಘಾಯುಷ್ಯವಾಗಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಚೆನ್ನಮ್ಮ ಅವರು. ಹೇಳ್ಬೋದಿತ್ತು ಚೆನ್ನಮ್ಮ ಅವರು, ನಾನು ಎಲ್ಲರೂ ನಿಂತ್ಕೊಳ್ತೀನಿ ಎಲೆಕ್ಷನ್ಗೆ, ನಾನು MLA ಆಗಬೇಕು, ನಾನು MP ಆಗಬೇಕು ಅಂತೆಲ್ಲ ಹೇಳ್ಬೋದಿತ್ತು. ಒಪ್ಪೇ ಇಲ್ಲ ಚೆನ್ನಮ್ಮ ಅವರು. ಇಲ್ಲ, ನನಗೆ ನಿಮ್ಮನ್ನು ನೋಡ್ಕೊಳ್ಳೋದು, ನಿಮ್ಮ ಬಗ್ಗೆ ಕಾಳಜಿ ವಹಿಸೋದು ಇದೇ ಸಾಕು, ನನಗಿದೇ ನನ್ನ ಕೆಲಸ ಅಂತ ಹೇಳ್ತಾ ಇದ್ರಂತೆ ಚೆನ್ನಮ್ಮ ಅವರು. ಎಂಥ ವ್ಯಕ್ತಿತ್ವ ನೋಡಿ. ಇನ್ನು ಬೇರೆ ಯಾರೇ ಆಗಿದ್ರೂ ಇವತ್ತಿಗೂ ಅದೆಷ್ಟೋ ಜನಪ್ರತಿನಿಧಿಗಳ ಮಡದಿ ಮಕ್ಕಳು ಎಲ್ಲ ದರ್ಬಾರ್ ಮಾಡ್ತಾ ಇರ್ತಾರೆ. ಬಟ್ ಇವ್ರು ಹಂಗಲ್ವೇ ಅಲ್ಲ, ಎಲೆಮರೆಕಾಯಿ ಆಗಿದ್ದವ್ರು. ಒಂದು VIP ವಿಚಾರದಲ್ಲಿ ಯಾವ ದೇವರು ದರ್ಶನವೂ ಮಾಡಲಿಲ್ವೇನೋ ಈ ತಾಯಿ. ಹೋದರೆ ದೇವೇಗೌಡರ ಜೊತೆಗೆ ಹೋಗೋದು, ಒಂದು ದರ್ಶನ ಮಾಡ್ಕೊಳ್ಳೋದು, ಬಂದ್ಬಿಡೋದು. ಅದು ದೇವಸ್ಥಾನಕ್ಕೆ ಮಾತ್ರ. ಅದನ್ನು ಬಿಟ್ಟು ಇನ್ಯಾವುದೋ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವ್ರನ್ನ ಕರೆಯೋದು, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವ್ರು ಚೀಫ್ ಗೆಸ್ಟು,